ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಕ್ ಮಿನಿ ಬ್ಲಾಗ್ಸ್. ನನ್ನ ಹೆಸರು ಅಪೂರ್ವ ಅಂತ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮತ್ತು ಬುಜ್ಜಿ ಹೊನ್ನಾವರಕ್ಕೆ ಮೀನು ತರೋದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೊನ್ನಾವರದಲ್ಲಿ ವೆರೈಟೀಸ್ ಆಫ್ ಮೀನು ಸಿಗುತ್ತೆ, ಬಟ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಸೊ ನಾನು ಕೂಡ ಹೋಗಿ ಬರಬೇಕು ಅಂತ ಹೇಳಿಬಿಟ್ಟು ಬುಜ್ಜಿ ಹೋಗ್ತಾಯಿದ್ರು, ಹಾಗಾಗಿ ನಾನು ಕೂಡ ಹೋಗಿದ್ದೆ. ತುಂಬ ವೆರೈಟೀಸ್ ಆಫ್ ಫಿಶಸ್ನ ನಾನು ನೋಡಿದ್ದು ಇಲ್ಲಿ ಫಸ್ಟ್ ಟೈಮ್. ನಾವು ಮೀನು ನೋಡ್ತಿರೋದು ಫಸ್ಟ್ ಟೈಮ್ ಅಂತಂದರೆ ನಾನು ಜಾಸ್ತಿ ಮೀನು ತಿನ್ನಲ್ಲ, ಹಾಗಾಗಿ ನಂಗೆ ಗೊತ್ತಿಲ್ಲ. ನಾವು ತೊಗೊಂಡಿದ್ದು ದೋಡಿ ಹಾಗೆಯೇ ಸಾಡಿ ಮೀನನ್ನು ತೊಗೊಂಡ್ವಿ. ಇದು ಹೊನ್ನಾವರ್ ಬಂದರು ಅಂತ ಹೇಳ್ಬೋದು. ಸೊ ಇವಾಗ ಮನೆಗೆ ಹೋಗಬೇಕು, ಮೀನು ಸಾರು ಫ್ರೈ ಎಲ್ಲ ಮಾಡಬೇಕು. ನೆಕ್ಸ್ಟ್ ಇವಾಗ ಮಾವಿನ ಹಣ್ಣಿನ ಸೀಸನ್ನು. ಸೊ ನಮ್ಮನೆಯಲ್ಲಿ ಮಾವಿನ ಮರ ಇದೆ. ಸೊ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾವಿನ ಹಣ್ಣು ಇಷ್ಟು ಸಿಕ್ಕಿತ್ತು ನನಗೆ. ಸೊ ಅದನ್ನು ಎತ್ಕೊಬಂದಿಟ್ಟಿದ್ದೆ. ಆಮೇಲೆ ಅನ್ನನ ಮಾಡಿಕೊಂಡೆ. ಕುಕ್ಕರಲ್ಲಿ ಮಾಡ್ತೀನಿ, ಒಂದೊಂದು ಸತಿ ಡೈರೆಕ್ಟಾಗಿ ಕೂಡ ಅನ್ನ ಮಾಡಿಬಿಡ್ತೀನಿ ನಾನು. ಸಾಡಿ ಮೀನು ಸಾರು ಮಾಡಿದ್ದೆ, ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ಬಟ್ ಮಸಾಲೆ ತೆಗ್ದಿದ್ದು ನಾನಲ್ಲ, ನಮ್ಮತ್ತೆ. ರಾಗಿ ಗಂಜಿ, ಈ ಬಿಸಿಲಿನ ವಾತಾವರಣಕ್ಕೆ ನಾವು ರಾಗಿ ಗಂಜಿ ಡೈಲಿ ಬೆಳಿಗ್ಗೆನೇ ಮಾಡ್ಕೊಂಬಿಡ್ತೀವಿ. ನಮ್ಮನೇಲಿ ಎಲ್ಲರೂ ರಾಗಿ ಗಂಜಿ ಕುಡಿಯೋದ್ರಿಂದ ರಾಗಿ ಗಂಜಿನ ಯೂಸ್ ಮಾಡ್ತೀವಿ. ಆಮೇಲೆ ಮೀನು ಫ್ರೈ, ದೋಡಿ ಮೀನು ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅಂತ ಮಸಾಲ ಎಲ್ಲ ಹಚ್ಚಿಟ್ಟಿದ್ದೀನಿ. ಆಮೇಲೆ ನಾಳೆಗೆ ತಿಂಡಿಗೆ ಉದ್ದಿನ ದೋಸೆ ಮಾಡಬೇಕು ಅಂತ ಹೇಳಿಬಿಟ್ಟು ಉದ್ದು ಮತ್ತು ಮೆಂತೆ ಅಕ್ಕಿ ಎಲ್ಲ ನೆನೆಸ್ಕೊಂಡಿದ್ದೆ. ಸೊ ಅದನ್ನೀಗ ರುಬ್ಕೋಬೇಕು. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಬ್ಲಾಗ್ ವೆಯ್ಟ್ ಮಾಡ್ತಾಯಿರಿ ಏನು ಅಂತ ಹೇಳಿಬಿಟ್ಟು.